ನಮಸ್ತೆ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟಂತಹ ಅರ್ಥಶಾಸ್ತ್ರ ವಿಭಾಗದ ಅರ್ಥಶಾಸ್ತ್ರದ ಪರಿಚಯವನ್ನು ಮಾಡ್ಕೊಳ್ತಾ ಇದ್ವಿ. ಅರ್ಥಶಾಸ್ತ್ರದ ಒಂದು ಮೂಲ ಅಂಶಗಳು ಮತ್ತು ಅರ್ಥಶಾಸ್ತ್ರದಲ್ಲಿ ಉತ್ಪಾದಕ ಅಂದರೆ ಏನು, ಗ್ರಾಹಕ ಅಂದರೆ ಯಾರು, ಮತ್ತು ಸರಕು ಮತ್ತು ಸೇವೆಗಳು, ಇವುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಅದರ ಜೊತೆಗೆ ಅರ್ಥಶಾಸ್ತ್ರದ ಅರ್ಥವನ್ನು ಮಾತನಾಡ್ತಾ ಇದ್ವಿ. ಅರ್ಥಶಾಸ್ತ್ರ ಎನ್ನುವಂತಹ ಪದವು ಎಕನಾಮಿಕ್ಸ್ ಎನ್ನುವಂತಹ ಒಂದು ಇಂಗ್ಲಿಷ್ ಪದಕ್ಕೆ ಇಂಗ್ಲಿಷ್ನ ಪದದಲ್ಲಿ ಕರೀತೇವೆ. ಸೊ ಈ ಎಕನಾಮಿಕ್ಸ್ ಎನ್ನುವಂತಹ ಪದವು ಓಕೋಸ್ ಮತ್ತು ನೋಮೋಸ್ ಎನ್ನುವಂತಹ ಎರಡು ಪದಗಳಿಂದ ಬಂದಿದೆ. ಓಕೋಸ್ ಎಂದರೆ ಕುಟುಂಬ, ನೋಮೋಸ್ ಅಂದರೆ ನಿರ್ವಹಣೆ ಎನ್ನುವಂಥ ಪದಗಳಿಂದ ಬಂದಿದೆ. ಅದರ ಅರ್ಥ ಏನಪ್ಪಾ ಅಂದರೆ, ಅರ್ಥಶಾಸ್ತ್ರವು ಕುಟುಂಬ ನಿರ್ವಹಣೆ ಎನ್ನುವಂಥ ಒಂದು ಅಂಶವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತದೆ. ಅಂದರೆ ಕುಟುಂಬವನ್ನು ಯಾವ ರೀತಿ ನಿಭಾಯಿಸ್ತಾರೆ ಪ್ರತಿಯೊಬ್ಬರು ಕೂಡ ಅನ್ನುವಂತಹ ಅಂಶವನ್ನು ಕುರಿತು ಅದು ವಿಚಾರವನ್ನು ಮಾಡ್ತದೆ ಎನ್ನುವಂಥದ್ದು ಕೂಡ. ಸೊ ಹಾಗಾದರೆ ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿ ಈ ಅರ್ಥಶಾಸ್ತ್ರ ಅಂದರೆ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ಒಂದು ಮಾರ್ಕ್ಸ್ ಕೇಳ್ತಾರೆ ಇಂಪಾರ್ಟೆಂಟ್ ಕ್ವಶನು, ಏನು ಅರ್ಥಶಾಸ್ತ್ರ ಅಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತ ಅಧ್ಯಯನವನ್ನು ನಾವೇನು ಕರಿತೀವಿ ಅರ್ಥಶಾಸ್ತ್ರ. ಇದು ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನವನ್ನು ಮಾಡುತ್ತೆ. ಯಾವ ರೀತಿ ದುಡಿತಾನೆ, ಯಾವ ರೀತಿ ಗಳಿಸ್ತಾನೆ, ಯಾವ ರೀತಿ ವೆಚ್ಚ ಮಾಡ್ತಾನೆ, ಬೈಕ್ಗಳನ್ನ ಯಾವ ರೀತಿ ಈಡೇರಿಸ್ಕೊಳ್ತಾನೆ, ಈ ಥರದ ಒಂದು ಅವನು ಯಾವ ರೀತಿ ಆದಾಯವನ್ನು ಯಾವ ರೀತಿ ಗಳಿಸ್ಕೊಳ್ತಾನೆ, ಈ ಥರದ ಮಾಹಿತಿಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವಾಗಿದೆ. ಈ ಅರ್ಥಶಾಸ್ತ್ರವು ಜನರು ತಮ್ಮ ಅಪರಿಮಿತವಾದಂತಹ ಈ ಅಗತ್ಯತೆಗಳು, ಬಯಕೆಗಳನ್ನು ತೃಪ್ತಪಡಿಸ್ಕೊಳ್ಳಿಕ್ಕೆ ಈ ಮಿತವಾಗಿರುವಂತಹ ಸಂಪನ್ಮೂಲಗಳೇನಿದ್ದಾವಲ್ಲ, ಹಣ ಆಗಿರ್ಬೋದು, ಮತ್ತೊಂದು ಉಪಯೋಗಿಸುವಂಥ ವಸ್ತುಗಳಾಗಿರ್ಬೋದು, ಈ ಸಂಪನ್ಮೂಲಗಳ ಉಪಯೋಗವನ್ನು ಯಾವ ರೀತಿ ಮಾಡ್ಕೊಳ್ತಾರೆ ಎನ್ನುವಂತಹ ಒಂದು ಅಂಶವನ್ನು ಕುರಿತು ಪರಿಶೀಲಿಸುವಂತಹ ವಿಮರ್ಶೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು, ಅಧ್ಯಯನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಅರ್ಥಶಾಸ್ತ್ರ ಮಾಡ್ತದೆ. ಪರಿಶೀಲಿಸುವಂತಹ ಒಂದು ವಿಜ್ಞಾನದ ರೀತಿಯಲ್ಲಿ ಕೆಲಸವನ್ನು ಮಾಡ್ತದೆ. ಯಾವುದು ಅರ್ಥಶಾಸ್ತ್ರ. ಇದು ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಒಟ್ಟಾರೆ ಅಧ್ಯಯನವನ್ನು ಮಾಡ್ತದೆ ಎನ್ನುವಂಥದ್ದನ್ನು ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೊ ಈ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಯಾರು ನಿಮ್ಗೆ ಗೊತ್ತಿದ್ಯಾ? ಎಸ್, ವೆರಿ ಗುಡ್. ಯಾರೋ ಆಡಮ್ ಸ್ಮಿತ್. ಇವರು ಒಂದು ಮಾತು ಹೇಳಿದ್ದಾರೆ, ಸಂಪತ್ತನ್ನು ಅಧ್ಯಯನ ಮಾಡುವಂತಹ ವಿಷಯವೇ ಅರ್ಥಶಾಸ್ತ್ರ. ಸಂಪತ್ತನ್ನು, ಇಡೀ ಒಂದು ಸಮಾಜದ ಸಂಪತ್ತನ್ನು ಕುರಿತು, ಅದು ಪ್ರತಿಯೊಬ್ಬ ವ್ಯಕ್ತಿಯದ್ದಾಗಿರ್ಬೋದು, ಸಮಾಜದಾಗಿರ್ಬೋದು, ಅವ್ರನ್ನ ಕುರಿತು ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಶಾಸ್ತ್ರ ಅಂತೇಳಿ ಇವರು ಅದನ್ನು ಕರೆದಿದ್ದಾರೆ ಮಕ್ಕಳೇ. ಸೊ ಹಾಗಾಗಿ ಇವರು ಒಂದು ಅರ್ಥಶಾಸ್ತ್ರವನ್ನು ಒಂದು ಕ್ರಮಬದ್ಧ ರೀತಿಯಲ್ಲಿ ಏನು ಮಾಡಿದ್ದಾರೆ, ವಿವರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅವರನ್ನು ನಾವು ಅರ್ಥಶಾಸ್ತ್ರದ ಒಂದು ಪಿತಾಮಹ ಅಂತೇಳಿ ಅವ್ರನ್ನ ಕರಿತೇವೆ. ಹಾಗಾದರೆ ಇಲ್ಲಿ ಚರ್ಚೆಯನ್ನು ಮಾಡಿ ನೀವು ಉತ್ತರವನ್ನು ಕೊಡಿ ಮಕ್ಕಳೇ. ಏನಪ್ಪ ಅರ್ಥಶಾಸ್ತ್ರ ಅಂದರೆ ಏನು? ಇದನ್ನು ಹೋಮ್ವರ್ಕಲ್ಲಿ ಬರ್ಕೊಂಬರ್ಬೇಕು. ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾಕೆ ಕರೀತಾರೆ? ಓಕೆ, ಸೊ ಇದನ್ನು ನೀವು ಮನೆಯಲ್ಲಿ ಬರ್ಕೊಂಬರ್ಬೇಕಾಗ್ತದೆ. ಸೊ ಈಗ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅರ್ಥಶಾಸ್ತ್ರ ಅನ್ನುವಂಥದ್ದನ್ನು ಈಗ ನೋಡೋಣ. ಒಂದನೇದು, ಅಪರಿಮಿತ ಬಯಕೆಗಳ ಸನ್ನಿವೇಶದಲ್ಲಿ ಸಂಪನ್ಮೂಲಗಳ ಕೊರತೆಯನ್ನು ಪರಿಗಣಿಸುವುದು. ಇದು ಮಾಡ್ತದೆ ಅರ್ಥಶಾಸ್ತ್ರ, ಈ ಕೆಲಸವನ್ನು ಮಾಡ್ತದೆ. ನೋಡಿ, ಬಯಕೆಗಳು ಸಾವಿರಾರು ಇರ್ತದೆ ನಮ್ಮಲ್ಲಿ, ಮನುಷ್ಯ ಅಂದಮೇಲೆ ಬೇಕಾದಷ್ಟು ಸಾವಿರಾರು ಬಯಕೆಗಳಿರ್ತದೆ. ಅಂತಹ ಬಯಕೆಗಳಲ್ಲಿ ಸಂಪನ್ಮೂಲಗಳ ಕೊರತೆಯನ್ನು ಪರಿಗಣಿಸುತ್ತೆ. ಆ ಬಯಕೆಗಳನ್ನು ಈಡೇರಿಸುವಷ್ಟು ಸಂಪನ್ಮೂಲಗಳು ಇದೆಯಾ, ಯಾವ ಒಂದು ಬಯಕೆಗಳನ್ನು ಈಡೇರಿಸ್ಕೋಬಹುದು, ಯಾವ ಸಂಪನ್ಮೂಲಗಳು ಹೆಚ್ಚಿದೆ, ಯಾವ ಸಂಪನ್ಮೂಲ ಕಮ್ಮಿ ಇದೆ, ಈ ಥರದ ಒಂದು ಅಂಶಗಳನ್ನು ಕುರಿತು ಏನು ಮಾಡ್ತದೆ, ಅದು ವಿವರವನ್ನು ನೀಡ್ತದೆ. ಹಂಗಾಗಿ ಇದರಿಂದ ನಮ್ಮ ಬಯಕೆಗಳನ್ನು ಯಾವುದನ್ನು ನಾವು ಬಯಕೆಗಳನ್ನು ಈಡೇರಿಸ್ಕೊಳ್ಬಹುದು ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಏನಾಗುತ್ತೆ, ಅನುಕೂಲ ಆಗ್ತದೆ. ಹಂಗಾಗಿ ಇದು ಮಹತ್ವವನ್ನು ಪಡ್ಕೊಳ್ಳುತ್ತೆ ಮಕ್ಕಳೇ. ಎರಡನೇದು, ಅಧಿಕ ಮತ್ತು ಕಡಿಮೆ ಮಹತ್ವವಾದ ಸಂಪನ್ಮೂಲಗಳನ್ನು ಆದ್ಯತೆ ನೀಡಿ ಗುರುತಿಸುವುದು. ಅಧಿಕ ಮತ್ತು ಕಡಿಮೆ ಮಹತ್ವದ ಸಂಪನ್ಮೂಲಗಳನ್ನು ಆದ್ಯತೆ ನೀಡಿ ಗುರುತಿಸುವುದು. ಆಗಲೇ ನಾನು ಉದಾಹರಣೆ ಕೊಟ್ಟಿದ್ದೆ, ಒಂದು ಚಲನಚಿತ್ರ, ಅದು ಒಂದು ಬಯಕೆ. ನೋಡಿ, ಚಲನಚಿತ್ರ ನೋಡಬೇಕಾಗಿರುವಂಥದ್ದು ಒಂದು ಬಯಕೆನೆ, ಆಹಾರ ಊಟವನ್ನು ಮಾಡ್ತಕ್ಕಂಥ ಒಂದು ಬಯಕೆನೆ ಅಲ್ವಾ? ಸೊ ಇದರಲ್ಲಿ ಯಾವುದು ಮಹತ್ವ, ಹೌದಲ್ವಾ? ಸೊ ಈ ಯಾವುದು ಅಧಿಕ, ಯಾವುದು ಕಡಿಮೆ ಮಹತ್ವ, ಆದ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಪ್ರತಿಯೊಬ್ಬರಿಗೂ ಅದು ಮಾಡಿಕೊಡುತ್ತೆ. ಯಾವುದು ನಮಗೆ ಮುಖ್ಯವಾಗಿದೆ, ಯಾವುದು ನಮಗೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಅದನ್ನು ಗುರುತಿಸಲಿಕ್ಕೆ ಪಡ್ಕೊಳ್ಳಿಕ್ಕೆ ಏನಾಗುತ್ತೆ, ಇದು ಅನುಕೂಲ ಆಗ್ತದೆ ಮಕ್ಕಳೇ. ಅಂತ ಒಂದು ವಿಷಯವನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಮೂರನೇದಾಗಿ, ಸಂಪನ್ಮೂಲಗಳ ಉಪಯೋಗದಲ್ಲಿ ಮಿತವ್ಯಯ ಮತ್ತು ಅಧಿಕ ದಕ್ಷತೆಯ ಮಾರ್ಗಗಳನ್ನು ಹುಡುಕುವುದು. ಉಪಯೋಗದಲ್ಲಿ ಅದು ನೋಡಿ, ಸಂಪನ್ಮೂಲಗಳನ್ನು ನಾವ್ಯಾಕೆ ಉಪಯೋಗಿಸ್ಕೊಳ್ಳಿಕ್ಕೆ ಅದನ್ನು ಬಳಸ್ಕೊಳ್ತಕ್ಕಂಥದ್ದು. ಈ ಉಪಯೋಗದಲ್ಲಿ ಮಿತವ್ಯಯ ಮತ್ತು ಅಧಿಕ ದಕ್ಷತೆಯ ಮಾರ್ಗವನ್ನು ಹುಡುಕುವಂಥದ್ದು. ಯಾವುದನ್ನ
ಬಳಕೆ ಮಾಡಬೇಕು, ಎಷ್ಟನ್ನ ಬಳಕೆ ಮಾಡಬೇಕು, ಯಾವ ರೀತಿ ಬಳಕೆ ಮಾಡಬೇಕು, ಬಳಕೆ ಮಾಡಿದ್ರೆ ಅದು ಮುಂದಿನವರಿಗೂ ಕೂಡ ಉಪಯೋಗ ಆಗುತ್ತೆ, ಎಷ್ಟು ಅದನ್ನು ಉಳಿತಾಯ ಮಾಡ್ಬೋದು, ಅದ್ರ ಜೊತೆಗೆ ನಮ್ಮ ಬಯಕೆಗಳನ್ನ ಯಾವ ರೀತಿ ಈಡೇರಿಸ್ಕೋಬಹುದು, ಈ ಥರದ ಮಾಹಿತಿಗಳನ್ನು ಅದೇನು ಮಾಡುತ್ತೆ ನಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಸಂಪನ್ಮೂಲಗಳ ಉಪಯೋಗವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯ ಮಿತವ್ಯಯ ಮತ್ತು ದಕ್ಷತೆಯ ಮಾರ್ಗಗಳನ್ನು ಹುಡುಕುವಂಥ ಕೆಲಸವನ್ನು ಇದು ಮಾಡ್ತದೆ. ಸೊ ಹಾಗಾಗಿ ಇದು ಮಹತ್ವನ ಪಡ್ಕೊಂಡಿದೆ. 4, ಪ್ರತಿ ವ್ಯಕ್ತಿಯು ತನ್ನ ಕುಟುಂಬ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಆರ್ಥಿಕ ಚಟುವಟಿಕೆಗಳು ತೊಡಗುವುದು. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಬಯಕೆಗಳನ್ನು ಅಗತ್ಯತೆಗಳನ್ನು ಈಡೇರಿಸ್ಕೋಬೇಕು ಅಂದರೆ ಯಾವ ರೀತಿಯ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಅವನು ತೊಡಕಬೇಕು, ಉದ್ಯೋಗದಲ್ಲಿ ಯಾವ ರೀತಿ ತಮ್ಮಂತಾವು ಬಳಸ್ಕೋಬೇಕು ಅನ್ನುವಂಥದ್ದನ್ನು ಅವನಿಗೆ ತಿಳಿಸುವಂಥ ಕೆಲಸವನ್ನು ಮಾಡೋದು. ಈ ರೀತಿ ಉದ್ಯೋಗಗಳು ಮಾಡಿದ್ರೆ ಯಾವ ರೀತಿ ಆದಾಯ ಗಳಿಸ್ಬೋದು, ಆದಾಯ ಗಳಿಸಿ ಯಾವ ರೀತಿ ಆದಾಯ ಗಳಿಸಿದ್ರೆ ನಿಮ್ಮ ಬಯಕೆಗಳನ್ನ ಯಾವ ರೀತಿ ಈಡೇರಿಸ್ಕೋಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ಆ ಪ್ರತಿಯೊಬ್ಬ ವ್ಯಕ್ತಿಗೂ ಮತ್ತು ಕುಟುಂಬದವರಿಗೂ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇದರಿಂದ ನಮ್ಮ ಬಯಕೆಗಳು ಈಡೇರೋದ್ರ ಜೊತೆಗೆ ರಾಷ್ಟ್ರದ ಏಳಿಗೆಯೂ ಕೂಡ ಏನಾಗುತ್ತೆ ಸಾಧ್ಯ ಆಗ್ತದೆ. ಹಂಗಾಗಿ ಈ ಥರದ ಎಲ್ಲ ಮಾಹಿತಿಗಳನ್ನು ನೀಡೋದ್ರಿಂದ ಇದು ಪ್ರಾಮುಖ್ಯತೆ ಪಡೆದುಕೊಂಡಿದೆ. 5ನೇದಾಗಿ ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನು ನೀಡುವುದು ಮತ್ತು ಅಭಿವೃದ್ಧಿ ಪರ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಲ್ಲಿ ಸಹಾಯ ಮಾಡುವುದು. ಇವತ್ತು ನೋಡಿ, ಪ್ರತಿಯೊಬ್ಬರು ದುಡಿಯೋದ್ರಿಂದನೇ ಮಕ್ಕಳೇ ನಾವಿವತ್ತು ಸರ್ಕಾರದ ಆದಾಯವೂ ಹೆಚ್ಚಾಗುತ್ತದೆ, ನಮ್ಮ ಬಯಕೆಗಳು ಈಡೇರ್ತದೆ, ನಮಗೆ ಸವಲತ್ತುಗಳು ಕೂಡ ಸಿಗುತ್ತದೆ, ಸೌಲಭ್ಯಗಳು ಸಿಗುತ್ತದೆ ಅಲ್ವಾ ಮಕ್ಕಳೇ? ಹಾಗಾಗಿ ಈ ರೀತಿಯಾಗಿ ನಾವು ಪ್ರತಿಯೊಬ್ಬರು ಹೆಚ್ಚು ದುಡಿಮೆಯನ್ನು ಉದ್ಯೋಗವನ್ನು ಮಾಡೋದ್ರಿಂದ ನಾವು ಸರ್ಕಾರಕ್ಕೆ ಏನು ಮಾಡ್ತೀವಿ, ಟ್ಯಾಕ್ಸನ್ನು ಕಟ್ತೀವಿ. ಆ ಟ್ಯಾಕ್ಸ್ ಕಟ್ಟೋದ್ರಿಂದ ಸರ್ಕಾರಕ್ಕೂ ಆದಾಯ ಹೋಗ್ತದೆ, ಆ ಸರ್ಕಾರಕ್ಕೆ ಆದಾಯ ಹೋಗೋದ್ರಿಂದ ನಮಗೆ ಮತ್ತೆ ಅನೇಕ ಸೌಲಭ್ಯಗಳು ಸಿಗುತ್ತದೆ, ಪ್ರಗತಿಪರ ಕಲ್ಯಾಣ ಕಾರ್ಯಕ್ರಮಗಳು ಕೂಡ ನಮಗೆ ಸಿಗ್ತದೆ. ಒಂದು ರೋಡ್ ಆಗಿರ್ಬೋದು, ಒಂದು ವಿದ್ಯುತ್ ಶಕ್ತಿ ಆಗಿರ್ಬೋದು, ಆಮೇಲೆ ವೈದ್ಯಕೀಯ ಚಿಕಿತ್ಸೆಗಳಾಗಿರ್ಬೋದು, ಹೀಗೆ ನಾನಾ ತರಹದ ಸೌಲಭ್ಯಗಳು ಸಿಗ್ತದೆ. ಓಕೆ, ಈ ಥರದ ಎಲ್ಲ ವಿಚಾರಗಳನ್ನು ಕುರಿತು ಅಧ್ಯಯನ ಮಾಡ್ತದೆ ಮಕ್ಕಳೇ, ಹಾಗಾಗಿ ಮಹತ್ವ ಪಡ್ಕೊಂಡಿದೆ. ನೆಕ್ಸ್ಟ್, ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಾದಂತಹ ಬಡತನ, ನಿರುದ್ಯೋಗ, ಹಣದುಬ್ಬರ ಮುಂತಾದವುಗಳನ್ನು ತಿಳಿಯಲು ಮತ್ತು ಅವುಗಳಿಗೆ ಪರಿಹಾರವನ್ನು ಒದಗಿಸಲು ಕೂಡ ಏನು ಮಾಡುತ್ತೆ, ಇದು ಪ್ರಯತ್ನವನ್ನು ಮಾಡ್ತದೆ. ನೋಡಿ, ಈ ರೀತಿಯಾಗಿ ಸರ್ಕಾರದ ಆದಾಯ ಎಷ್ಟಿದೆ, ಯಾವ ರೀತಿ ಸೌಲಭ್ಯಗಳು ಯಾವ ರೀತಿ ಎಷ್ಟು ಜನಕ್ಕೆ ಸಿಗ್ತಾ ಇದೆ, ಯಾವ ರೀತಿ ಒದಗಿಸಬಹುದು, ಈ ಥರ ಸಾಮಾಜಿಕ ಜನರು ಬಡತನ ಎಷ್ಟು, ಇವೆಲ್ಲ ನೋಡಿ, ಈ ರೀತಿ ಎಷ್ಟು ಜನ ದುಡಿತಾ ಇದ್ದಾರೆ, ಆ ದುಡಿಯೋದ್ರಿಂದ ಎಷ್ಟು ಆದಾಯ ಬರ್ತಿದೆ, ಇವೆಲ್ಲವನ್ನು ಪರಿಗಣಿಸಿದಾಗ ಬಡತನದ ಸಂಖ್ಯೆ ಎಷ್ಟಿದೆ, ಕೆಲಸ ಮಾಡದೇ ಇರ್ತಕ್ಕಂಥ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟಿದೆ, ಆದಾಯ ಇರ್ತಕ್ಕಂಥವ್ರ ಸಂಖ್ಯೆ ಎಷ್ಟಿದೆ, ಆದಾಯ ಇಲ್ಲದೇ ಇರುವಂಥವ್ರ ಸಂಖ್ಯೆ ಎಷ್ಟಿದೆ, ಇವೆಲ್ಲವುಗಳನ್ನು ಕೂಡ ಏನು ಮಾಡ್ಬೋದು, ಪರಿಗಣಿಸ್ಬೋದು, ಲೆಕ್ಕವನ್ನು ಮಾಡ್ಬೋದು ಮಕ್ಕಳೇ. ಈ ರೀತಿಯಾಗಿ ಲೆಕ್ಕ ಮಾಡಿದಾಗ ಈ ಸಮಸ್ಯೆಗಳ ಅರಿವು ಉಂಟಾಗ್ತದೆ. ಅರಿವು ಉಂಟಾದಾಗ ಈ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರವನ್ನು ಪಡ್ಕೋಬೋದು ಅನ್ನುವಂತಹ ಜ್ಞಾನವು ಕೂಡ ಇದರಿಂದ ಸಿಗ್ತದೆ. ಹಂಗಾಗಿ ಇದು ಮಹತ್ವ ಪಡ್ಕೊಂಡಿದೆ. ರಾಷ್ಟ್ರದ ನಿರೀಕ್ಷಿತ ಪ್ರಗತಿ ಮತ್ತು ಅಭಿವೃದ್ಧಿಗೆ ಉತ್ತಮ ನೀತಿಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಗೊಳಿಸಲು ಉತ್ತಮ ಮಾರ್ಗಗಳನ್ನು ಸೂಚಿಸುವಂಥ ಕೆಲಸವನ್ನು ಮಾಡುತ್ತದೆ. ನೋಡಿ, ಪ್ರತಿಯೊಂದು ರಾಷ್ಟ್ರವು ಯಾವ ರೀತಿ ಪ್ರಗತಿಯನ್ನು ಹೊಂದಿಸ್ಬೋದು. ನೋಡಿ, ಈ ಸಮಸ್ಯೆಗಳ ಅರಿವು ಎಲ್ಲದೂ ಕೂಡ ನಾವು ತಿಳ್ಕೊಂಡಾಗ, ಈ ಥರದ ಜ್ಞಾನದ ಮೂಲಕ ತಿಳ್ಕೊಂಡಾಗ ಆ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಬಿಟ್ಟು ರಾಷ್ಟ್ರದ ಪ್ರಗತಿಯನ್ನು ಇನ್ನೂ ಅತ್ಯಂತ ವೇಗವಾಗಿ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಅಭಿವೃದ್ಧಿ ಮಾಡಲಿಕ್ಕೆ ಏನೇನೆಲ್ಲ ನೀತಿಗಳನ್ನು ನಾವು ಅನುಸರಿಸಬಹುದು ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಅರ್ಥಶಾಸ್ತ್ರದಿಂದ. ನೋಡಿ, ಡಾಕ್ಟರ್ ಹತ್ರ ಹೋದಾಗ ನಾವು ಅವನಿಗೆ ಯಾವ ರೀತಿ ಕಾಯಿಲೆ ಇದೆ ಅನ್ನುವಂಥದ್ದು ತಿಳ್ಕೊಂಡಾಗ ಮಾತ್ರ ನಾವು ಏನು ಮಾಡಲಿಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ. ಹಾಗೇನೇ ನಮ್ಮ ಈ ಅರ್ಥಶಾಸ್ತ್ರವು ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡಿ ವಿಚಾರವನ್ನು ಮಾಡೋದ್ರಿಂದ ಅವನ್ನ ಬಗೆಹರಿಸ್ಕೊಂಡು ಯಾವ ರೀತಿ ಬಗೆಹರಿಸ್ಕೋಬೋದು ಅನ್ನುವಂತಹ ಒಂದು ನೀತಿಗಳನ್ನು ಅನುಸರಿಸಿ ಅವುಗಳನ್ನು ಸರ್ಕಾರದವನ್ನು ರಾಷ್ಟ್ರವನ್ನು ಅಭಿವೃದ್ಧಿಯ ಪಥದ ಕಡೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಹಂಗಾಗಿ ಇದು ಭಾಳಷ್ಟು ಮಹತ್ವ ಪಡ್ಕೊಂಡಿದೆ ಮಕ್ಕಳೇ. ಸೊ ಇಷ್ಟು ನಮಗೆ ಪ್ರಮುಖ ಅಂಶಗಳನ್ನು ನಾವು ತಿಳ್ಕೊಬೋದು. ಹೀಗೆ ನಾನಾ ರೀತಿಯ ಕಾರಣಗಳಿಂದಾಗಿ ಇದು ಮಹತ್ವವನ್ನು ಪಡ್ಕೊಂಡಿದೆ. ಹಾಗಾದರೆ ಇಷ್ಟೆಲ್ಲ ನೀವು ಕೇಳಿದಿರಿ ಮಕ್ಕಳೇ, ಇಷ್ಟೆಲ್ಲ ಅರ್ಥಶಾಸ್ತ್ರ ಅಂದರೆ ಏನು, ಗ್ರಾಹಕ ಅಂದರೆ ಏನು, ಆಮೇಲೆ ಜೊತೆಗೆ ಉತ್ಪಾದಕ ಅಂದರೆ ಏನು, ಅರ್ಥಶಾಸ್ತ್ರ ಯಾಕೆ ಬೇಕು, ಮಹತ್ವ ಯಾಕಿದೆ ಎಲ್ಲ ತಿಳ್ಕೊಂಡ್ರಿ. ಹಾಗಾದರೆ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕೇ? ಹೌದಲ್ವಾ? ಮಾಡಲೇಬೇಕತ್ತಾನೆ. ಹಾಗಾದರೆ ಯಾಕೆ ಮಾಡಬೇಕು ಅರ್ಥಶಾಸ್ತ್ರವನ್ನು ಅಧ್ಯಯನವನ್ನು ನಾವು ಯಾಕೆ ಮಾಡಬೇಕು?
ಸೊ ಈಗ ಮೊದಲನೇ ಅದನ್ನು ನೋಡ್ತಾ ಹೋದ್ರೆ ಆರ್ಥಿಕ ಚಟುವಟಿಕೆ. ಏನಿದು ಆರ್ಥಿಕ ಚಟುವಟಿಕೆಗಳು? ಎಸ್, ನೋಡಿ ಇಲ್ಲಿದೆ. ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಹಣ ಮತ್ತು ಸಂಪತ್ತನ್ನು ಗಳಿಸುವುದಕ್ಕೋಸ್ಕರ ನಾವು ಕೈಗೊಳ್ಳುವ ವಿವಿಧ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಎನ್ನುತ್ತೇವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಒಂದು ವರ್ಷ ಕೇಳ್ತಾನೆ. ನೋಡಿ, ನಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ನಮಗೆ ಆಗ್ಲೇ ಹೇಳಿದೆ, ನಮ್ಗೆ ಹಣ ಬೇಕು ಅಲ್ವಾ? ಹಣ ಮತ್ತು ಸಂಪತ್ತನ್ನು ನಾವು ಗಳಿಸ್ಕೊಳ್ಬೇಕು. ನೋಡಿ, ಅವು ತಾನೇ ಬಯಕೆಗಳನ್ನ ಈಡೇರಿಸ್ಕೊಳ್ಬೇಕು, ಹಣ ಬೇಕು. ಹಣ ಒಂದು ಕೂಡ ಸಂಪತ್ತು. ಹಣ ಮತ್ತು ಸಂಪತ್ತನ್ನು ನಾವು ಗಳಿಸ್ಕೊಳ್ಳಿಕ್ಕೋಸ್ಕರ ಹಣ ನಾವು ಗಳಿಸ್ಕೋಬೇಕಂದ್ರೆ ನಾವೇನು ಮಾಡಬೇಕು? ಎಸ್, ಅನೇಕ ಉದ್ಯೋಗಗಳಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ನಾವೇನು ಮಾಡಬೇಕು? ತೊಡ್ಕೊಳ್ಬೇಕಾಗತ್ತೆ. ತೊಡ್ಕೊಂಡಾಗ ಮಾತ್ರ ಹಣ ಏನಾಗುವುದು? ನಮಗೆ ಲಭ್ಯವಾಗುವುದು. ಹಣ ಲಭ್ಯವಾದಾಗ ಮಾತ್ರ ನಮಗೆ ಬಯಕೆಗಳು ಈಡೇರುವಂಥದ್ದು ಅದಲ್ವಾ? ಹೀಗೆ ಹಣ ಗಳಿಸುವುದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯು ಭಾಗಿಯಾಗುವಂತಹ ಕೈಗೊಳ್ಳುವಂತಹ ಚಟುವಟಿಕೆಗಳನ್ನೇ ನಾವು ಆರ್ಥಿಕ ಚಟುವಟಿಕೆಗಳು ಅಂತೇಳಿ ನಾವು ಕರಿತೇವೆ. ಮಕ್ಕಳೇ ನೆನ್ಪಿಟ್ಕೋಬೇಕು. ನೋಡಿ, ಉದಾಹರಣೆ ನಾನು ಈಗ ಶಿಕ್ಷಕರು ತಮ್ಮ ಬೈಕಲ್ಲಿ ನೀಡಿರ್ಬೇಕಾದ್ರೆ ನಾವು ಪಾಠವನ್ನು ಮಾಡಬೇಕಾಗ್ತದೆ. ಆಮೇಲೆ ಜೊತೆಗೆ ಉದಾಹರಣೆ ನೋಡಿ, ಇಲ್ಲಿ ಇವತ್ತು ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಆದಾಯ ಸಿಗ್ತದೆ. ನೋಡಿ, ಧೂಳಾಗುತ್ತೆ ಅಂತ ನಾವು ಹಂಗೆ ಬಿಟ್ಟರೆ ಆಗಲ್ಲ. ಅಲ್ಲೆಲ್ಲ ಗಣಿಗಾರಿಕೆಯಲ್ಲಿ ಕೆಲಸ ಮಾಡಬೇಕು ಅಂದರೂ ಕೂಡ ನಮಗೆ ಮಾಡೋದ್ರಿಂದ ನಮಗೆ ಆದಾಯ ಸಿಗ್ತದೆ. ಆಮೇಲೆ ನೋಡಿ, ಉದಾಹರಣೆ ಕೃಷಿಕ ನೋಡಿ, ಅಲ್ಲಿ ನೇಗಳನ್ನು ಹಿಡಿದು ದನಗಳನ್ನು ಎತ್ತುಗಳನ್ನು ಕಟ್ಕೊಂಡು ಹೊಲವನ್ನು ಉಳುವಂಥದ್ದು ಕೂಡ ಯಾವುದಕ್ಕೋಸ್ಕರ? ಆದಾಯಕ್ಕೋಸ್ಕರ. ಲಾರಿಗಳನ್ನು ಓಡಿಸ್ಬಿಟ್ಟು ಹಗಲಿರುಳು ಕೂಡ ಲಾರಿಗಳನ್ನು ಓಡಿಸ್ಬಿಟ್ಟು ಅವರು ಜೀವನ ಮಾಡ್ತಕ್ಕಂಥ ಯಾವುದಕ್ಕೋಸ್ಕರ? ಆದಾಯವನ್ನು ಗಳಿಸೋದಕ್ಕೋಸ್ಕರ. ನೋಡಿ, ಹೀಗೆ ಪ್ರತಿಯೊಬ್ಬರು ಒಂದೊಂದು ರೀತಿಯ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ. ಇದು ಫಾರ್ ಎಕ್ಸಾಂಪಲ್ ಅಷ್ಟೇ. ಹೀಗೆ ಪ್ರತಿಯೊಬ್ಬರು ನಿಮ್ಮ ತಂದೆ ತಾಯಿಗಳು ನೋಡಿ ಒಂದೊಂದು ರೀತಿಯ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಾರೆ. ಏನನ್ನ ಮಾಡಲಿಕ್ಕೆ? ಆದಾಯವನ್ನು ಗಳಿಸ್ಲಿಕ್ಕೆ ಅಲ್ವಾ ಮಕ್ಕಳೇ? ಎಸ್, ವೆರಿ ಗುಡ್. ಇವನ್ನ ನಾವು ಆರ್ಥಿಕ ಚಟುವಟಿಕೆಗಳು ಉದಾಹರಣೆಗಳನ್ನು ಕೊಡ್ಬೋದಾಗ್ತದೆ. ಸೊ ಈಗ ಇಂತಹ ಆರ್ಥಿಕ ಚಟುವಟಿಕೆ ವರ್ಗೀಕರಣವನ್ನು ನೋಡೋಣ. ಮೊದಲನೇದು ಉತ್ಪಾದನೆ. ಏನು ಉತ್ಪಾದನೆ? ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಕಾರ್ಯಗಳು ಉತ್ಪಾದಕ ಚಟುವಟಿಕೆಗಳಾಗಿರ್ತವೆ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಂಥ ಕಾರ್ಯಗಳೇ ಉತ್ಪಾದಕ ಚಟುವಟಿಕೆಗಳು. ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದಕ ಚಟುವಟಿಕೆಗಳು. ಉದಾಹರಣೆ ಕೃಷಿ, ಅದು ಒಂದು ಉತ್ಪಾದನೆ ಮಾಡ್ತಕ್ಕಂಥದ್ದು. ಪಶುಸಂಗೋಪನೆ, ಅದು ಕೂಡ ಉತ್ಪಾದನೆ ಮಾಡ್ತದೆ. ಮೀನುಗಾರಿಕೆ, ಗಣಿಗಾರಿಕೆ, ಅರಣ್ಯಾಭಿವೃದ್ಧಿ, ವಿವಿಧ ಪ್ರಕಾರದ ಕೈಗಾರಿಕೆಗಳು, ಸಾರಿಗೆ, ಸಂಪರ್ಕ ಇತ್ಯಾದಿ. ಈಗ ಅನೇಕ ರೀತಿಯ ಒಂದು ಉದಾಹರಣೆಗಳನ್ನು ನಾವು ಕೊಡ್ಬೋದಾಗ್ತದೆ ಮಕ್ಕಳೇ. ಅದಕ್ಕೆ ಈ ಉತ್ಪಾದನೆಗೆ ಸಂಬಂಧಪಟ್ಟದ್ದು ಎಲ್ಲದೂ ಕೂಡ ಅಲ್ಲಿ ಕೆಲಸಗಳನ್ನು ಮಾಡಿ ಉತ್ಪಾದನೆ ಮಾಡ್ತಾರಾ ಇಲ್ವಾ? ಎಸ್, ವೆರಿ ಗುಡ್. ಹಾಗೆ ನೋಡಿ, ಇಲ್ಲೆಲ್ಲ ಉದಾಹರಣೆ ಇದೆ. ಕೈಗಾರಿಕೆಗಳು, ಕೃಷಿ, ಆಮೇಲೆ ಗಣಿಗಾರಿಕೆ, ಸಾರಿಗೆ, ಇವೆಲ್ಲಕ್ಕೂ ಉದಾಹರಣೆಗಳನ್ನು ಕೊಡ್ಬೋದಾಗ್ತದೆ ಮಕ್ಕಳೇ. ಸೊ ಈ ವರ್ಗೀಕರಣ ನೋಡಿದ್ರೆ ನೆಕ್ಸ್ಟ್ ಅನುಭೋಗ. ಏನಿದೆ ಅನುಭೋಗ? ಉತ್ಪಾದನೆ ಅಂದರೆ ಗೊತ್ತಾಯ್ತಲ್ವಾ? ಎಸ್, ಅನುಭೋಗ ಅಂದರೆ ಏನು? ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದು ಯಾರಿಗೋಸ್ಕರ? ಮಾನವರ ಅನುಕೂಲಕ್ಕೋಸ್ಕರ, ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೋಸ್ಕರ. ಮಾನವರ ತಾನೇ ಅದನ್ನ ತೆಗೆದುಕೊಂಡು ಉಪಯೋಗವನ್ನು ಮಾಡ್ಕೊಳ್ತಕ್ಕಂಥದ್ದು ಅಲ್ವಾ? ಸೊ ಆ ಅನುಭವಿಸ್ಲಿಕ್ಕೆ ಯಾರು? ಮಾನವರು. ಹೀಗೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದು ಮಾನವರ ಉಪಯೋಗಕ್ಕಾಗಿ. ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳಿಕ್ಕೆ ಸರಕುಗಳು ಮತ್ತು ಸೇವೆಗಳನ್ನು ಏನು ಮಾಡ್ತಾನೆ? ಅವನು ಕೊಂಡುಕೊಳ್ತಾನೆ, ಸೇವೆಗಳನ್ನು ಕೊಳ್ತಾನೆ, ಅದರಿಂದ ಹಣವನ್ನು ಕೊಟ್ಕೊಳ್ತಾನೆ, ಹೌದಲ್ವಾ? ಈ ರೀತಿಯ ಎಲ್ಲ ಚಟುವಟಿಕೆಗಳನ್ನು ಅನುಭೋಗ ಚಟುವಟಿಕೆಗಳು ಅಂತ ಕರೀತಾರೆ. ಅಂದರೆ ತಾವು ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರ ಹಣವನ್ನು ಕೊಟ್ಟು ಸರಕು ಮತ್ತು ಸೇವೆಗಳನ್ನ ಪಡ್ಕೊಳ್ತಾನಲ್ವಾ, ಅದನ್ನು ನಾವು ಹೇಳ್ತೀವಿ ಅನುಭೋಗ. ಅಂದರೆ ಅನುಭವಿಸೋದಕ್ಕೋಸ್ಕರ ಪಡ್ಕೊಳ್ತಾನಲ್ವ, ಅದನ್ನು ನಾವು ಅನುಭೋಗ ಚಟುವಟಿಕೆಗಳು. ಅವನು ಯಾಕೆ ಪಡ್ಕೊಂಡ? ಅನುಭವಿಸ್ಲಿಕ್ಕೆ. ಅದಕ್ಕೆ ಅನುಭೋಗ ಚಟುವಟಿಕೆಗಳು ಅಂತ ನಾವನ್ನ ಕರೀತಾರೆ. ನೆನ್ಪಿಟ್ಕೋಬೇಕು ಮಕ್ಕಳೇ. ಓಕೆ, ಅರ್ಥ ಆಯ್ತಲ್ವಾ? ಎಸ್, ವೆರಿ ಗುಡ್. ಉದಾಹರಣೆ ನೋಡಿ, ಅಲ್ಲಿ ಆಹಾರವನ್ನು ತಿಂತಕ್ಕಂಥದ್ದು, ಆಮೇಲೆ TV ಕೊಂಡುಕೊಂಡು ನೋಡೋದು, ಯಾಕೆಂದ್ರೆ ಮನೋರಂಜನೆ ಪಡ್ಕೊಳ್ಳಿಕ್ಕೆ. ಉದಾಹರಣೆ ನೋಡಿ, ಇಲ್ಲಿ ಎಲ್ಲೋ ಒಂದು ಇದನ್ನು ಒಂದು ಹೋಟ್ಲಲ್ಲಿ ಇದು ಮಾಡ್ತಕ್ಕಂಥದ್ದು ನೋಡಿ, ಒಂದು ಎಂಜಾಯ್ಮೆಂಟ್ಸಿಗೋಸ್ಕರ ಅಲ್ಲಿ ಹೋಗಿರ್ತದೆ, ಇದು ಮಾಡೋ ಒಂದು ಫೋಟೋವನ್ನು ನೋಡ್ಬೋದಾಗ್ತದೆ, ಅದಲ್ವಾ? ಸೊ ಈಗ ನೋಡಿ, ಪ್ರತಿಯೊಂದನ್ನು ಕೂಡ ನಾವು ಪಡ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಅನುಭವಕ್ಕೋಸ್ಕರ. ಓಕೆ, ಅದಕ್ಕೆಲ್ಲ ಹಣವನ್ನು ನಾವು ವೆಚ್ಚ ಮಾಡಿರ್ತೀವಿ. ವಿನಿಮಯ. ಏನಪ್ಪ ವಿನಿಮಯ? ಉತ್ಪಾದಕರು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಯಾರಿಗೋಸ್ಕರ ಕೊಡುವಂಥದ್ದು? ಮತ್ತೆ ಹೇಳೋದ್ರಲ್ಲಿ ಎಸ್, ಯಾರಿಗೋಸ್ಕರ? ಅನುಭೋಗಿಗಳು ಅಂತ ಅವರೇ, ಗ್ರಾಹಕರೇ ಅನುಭೋಗಿಗಳು, ಗ್ರಾಹಕರು, ಉಪಯೋಗಿಸುವವರು, ಉಪಯೋಗಕಾರರು, ಏನು ಬೇಕಾದ್ರೂ ಅವ್ರನ್ನ ಕರಿಬೋದಾಗ್ತದೆ. ಓಕೆ, ಅರ್ಥಶಾಸ್ತ್ರದ ಒಂದು ವರ್ಡ್ಸ್ ಪ್ರಕಾರ ಅನುಭೋಗಿಗಳು, ಗ್ರಾಹಕರು ಅಂತೆಲ್ಲ ಅವ್ರನ್ನ ಕರಿತೇವೆ ಮಕ್ಕಳೇ. ಓಕೆ,
ಅನುಭೋಗಿಗಳಿಗೆ ತಲುಪಿಸಲು ಮಾರುಕಟ್ಟೆ ವ್ಯವಸ್ಥೆ ಇರ್ತದೆ. ಇದನ್ನ ಎಲ್ಲಿ ನೋಡಿ, ಅದನ್ನು ಮಾರ್ಲಿಕ್ಕೋಸ್ಕರ